ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಅಭಿಷೇಕ್, ಹಾಗೆ ಫ್ರೀಡಂ ಪಾರ್ಕ್ ಬಳಿಯಿಂದ ನಿಕೇಶ್, ನ್ಯೂಸ್ ಡೆಸ್ಕ್ ನಿಂದ ಶ್ರೀಪಾದ್ ಪಾಟೀಲ್, ಮತ್ತೊಬ್ಬ ನನ್ನ ಸಹೋದರಿ ವೀರೇಶ್ ಕೂಡ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಅಭಿಷೇಕ್ ಬಳಿ ಹೋಗ್ತೀನಿ. ಅಭಿಷೇಕ್, ವಾಟಾಳ್ ನಾಗರಾಜ್ ಅವರನ್ನ ಮಾತಾಡ್ತಾ ಇದ್ರಿ, ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಮಾಡ್ತಾ ಇದ್ರಿ. ಸಾಲು ಸಾಲು ಪ್ರತಿಭಟನೆಗಳಿಗೆ ಈಗ ಕರೆ ಕೊಡಲಾಗಿದೆ. ಮೇನ್ ಆಗಿ 22ನೇ ತಾರೀಕು ಕರ್ನಾಟಕ ಬಂದ್ ಬಗ್ಗೆ ಯಾವ ರೀತಿಯಾಗಿ ಬಂದ್ ಇರುತ್ತೆ ಅವತ್ತು, ಜೊತೆಗೆ ಈಗ ರಾಜಭವನ ಚಲೋ ಬಗ್ಗೆ ಒಂದು ಪ್ಲಾನಿಂಗ್ ಅನ್ನ ಮಾಡಿಕೊಡಿದ್ದಾರೆ. ಈ ಎರಡು ಬಗ್ಗೆ ಮಾಹಿತಿಯನ್ನ ಕೊಡೋದಾದ್ರೆ ಅಭಿಷೇಕ್. ನಾಗೇಂದ್ರ ಬಾಬು, ಮೊದಲನೇದಾಗಿ 22ನೇ ತಾರೀಕಿನ ಅಖಂಡ ಕರ್ನಾಟಕ ಬಂದು ಯಶಸ್ವಿ ಆಗೋದಕ್ಕೆ ಒಂದಿಷ್ಟು ಪೂರ್ವ ತಯಾರಿಯನ್ನ ಈಗ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕನ್ನಡ ಪರ ಸಂಘಟನೆಗಳು ಮಾಡಿಕೊಂಡಿರೋದು. ಮೊದಲನೇದಾಗಿ 3ನೇ ತಾರೀಕು ರಾಜಭವನ ಚಲೋ. ಯಾಕೆ ಈ ಒಂದು ಬಂಧನ ಮಾಡ್ತಾ ಇದೀವಿ ಅಂತ ರಾಜಭವನದ ರಾಜ್ಯಪಾಲರ ಕಿವಿ ಮುಟ್ಟಿಸುವಂತ ಪ್ರಯತ್ನವನ್ನ ಈ ಸಂಘಟನೆಗಳು ಮಾಡ್ತಿರುವಂತದ್ದು. ಇವತ್ತು ಸುಮಾರು 190ಕ್ಕೂ ಹೆಚ್ಚು ಸಂಘಟನೆಗಳು ಇಲ್ಲಿ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ತೀರ್ಮಾನ ತಗೊಂಡಿರುವಂತದ್ದು. ಇದ್ರ ಜೊತೆಗೆ 7ನೇ ತಾರೀಕು ಬೆಳಗಾವಿ ಚಲೋನ ಮಾಡ್ತೀವಿ ಅಂತ ಹೇಳಿರುವಂತದ್ದು. ಯಾಕೆ ಈ ಚಲೋಗಳನ್ನ ಮಾಡ್ತಿದ್ದಾರೆ? ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ, ಅನೇಕ ಭಾಗದಲ್ಲಿ ಕನ್ನಡಿಗರನ್ನ ಎಬ್ಬರಿಸ್ತಾ ಇದ್ದಾರೆ. ಯಾಕೆ ಅಂತ ನಾನು ಗಿರೀಶ್ ಗೌಡ್ರನ್ನ ಕೇಳ್ತೀನಿ. ಒಂದು ಸಾರಿ ಒಂದು ಬಂಧನ ಇಷ್ಟವರೆಗೂ ಮಾಡ್ಕೊಂಡ್ ಬರ್ತಾ ಇದ್ರಿ, ಆದ್ರೆ ಮೊದಲನೇ ಬಾರಿಗೆ ಮೂರ್ ದಿನ 2 ದಿನ ಗ್ಯಾಪ್ ಕೊಟ್ಟು ಪ್ರತಿಯೊಂದು ಜಾಗದಲ್ಲೂ ಕೂಡ ಬೇರೆ ಬೇರೆ ಪ್ಲಾನ್ಗಳನ್ನು ಮಾಡ್ಕೊಂಡಿದ್ದೀರಾ. ಯಶಸ್ವಿ ಆಗಬೇಕು ಬಂದಂತನ ಅಥವಾ ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಇದನ್ನ ದೊಡ್ಡ ಹೋರಾಟ ಮಾಡಬೇಕು ಅಂತನ? ಮೊದಲನೇದಾಗಿ ಏನಪ್ಪಾ ಅಂತ ಹೇಳ್ಬೇಕಂತ ತಮ್ಮ ಮಾಧ್ಯಮದ ಮುಖಾಂತರ ಭಾಷಾವಾರು ಪ್ರಾಂತ್ಯ ಆದ್ಮೇಲೆ ರಾಜ್ಯಗಳ ವಿಂಗಡಣೆ ಆಯ್ತಲ್ವಾ? ರಾಜ್ಯ ವಿಂಗಡಣೆ ಆದ್ಮೇಲೆ ಈ ನಮ್ಮ ಕರ್ನಾಟಕದಿಂದ ಬೇರೆ ಯಾರು ಕನ್ನಡಿಗರು ಹೋಗಿ ಬೇರೆ ರಾಜ್ಯಗಳಲ್ಲಿ ಹೋಗಿ ಭಾಷೆ ವಿಚಾರವಾಗಿ ಜಗಳ ಮಾಡೋದು, ತರಲೆ ಮಾಡೋದು ಯಾವುದು ಮಾಡ್ತಾ ಇಲ್ಲ. ನೀವು ತಮಿಳುನಾಡು ತಗೋಬಹುದು, ಗೋವಾ ತಗೋಬಹುದು, ಅಥವಾ ಮಹಾರಾಷ್ಟ್ರ ತಗೋಬಹುದು, ತೆಲಂಗಾಣ ತಗೊಳ್ಳಿ. ಪ್ರತಿಯೊಬ್ಬರು ನಮಗೆ ಸುತ್ತಮುತ್ತ ಇರತಕ್ಕಂಥವ್ರು ಎಲ್ಲರೂ ಕನ್ನಡಿಗರಿಗೆ ದೌರ್ಜನ್ಯ ಮಾಡ್ತಾ ಇದ್ರೆ ವಿನ ಯಾರು ಸಹ ನಮ್ಮ ಜೊತೆ ಸಹಬಾಳ್ವೆಯಿಂದ ನಡ್ಕೊಂಡು ಹೋಗ್ತಾ ಇಲ್ಲ. ಸೊ ನಾನೇನಪ್ಪ ಹೇಳೋದು ಅಂತಂದ್ರೆ, ಈ ಒಂದು ಪ್ರತಿಭಟನೆಯನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡಕ್ಕೂ ಗಮನಕ್ಕೆ ಬರಬೇಕು. ಇದನ್ನ ಯಾರಾದರೂ ಇದನ್ನ ಅಂತ್ಯ ಮಾಡಬೇಕು. ಏನೋ ಪದೇ ಪದೇ ಇವರು ನವೆಂಬರ್ 1ನೇ ತಾರೀಕು ಬಂದ್ರೆ ಕರಾಳ ದಿನಾಚರಣೆ ಮಾಡಕ್ ಬರ್ತಾರೆ, ಮತ್ತೆ ಅಲ್ಲಿ ಬಂದು ಗಡಿನಲ್ಲಿ ಬಂದು ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಹೊಡೆದಾಕ್ತಾರೆ, ಕಿತ್ತೂರಾಣಿ ಚೆನ್ನಮ್ಮನ ಪ್ರತಿಮೆ ಹೊಡೆದಾಕ್ತಾರೆ ಎಂಇಎಸ್ನವರು. ಮತ್ತೆ ಅದ್ರ ಒಟ್ಟಿಗೆ ಇವರು ಮಾದಾಯಿ ಕಾಮಗಾರಿ ಮಾಡೋದಕ್ಕೆ, ಅಡಚಣೆ ಮಾಡೋದಕ್ಕೆ ಗೋವಾದವರು ಇದ್ದಾರೆ. ಇಲ್ಲಿಗೆ ರೈತರು, ಕನ್ನಡ ಪರ ಸಂಘಟನೆಗಳು, ರಾಜ್ಯದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಇದು ಅರ್ಥ ಆಗಬೇಕು, ಎಲ್ಲರೂ ಒಟ್ಟಿಗೆ ಆಗಬೇಕು. ಯಾಕೆ ಒಂದು ಹಂತವಾಗಿ ಒಂದು ತಮಿಳುನಾಡು ಗಡಿ ಬಂದು ಮತ್ತು ಹೊಸಕೋಟೆ ಗಡಿ ಬಂದು ರಾಜಭವನ ಮತ್ತಿಗೆ ಬೆಂಗಳೂರಿಂದ ಮೈಸೂರಿಗೂ ರ್ಯಾಲಿ, ಮತ್ತೆ ಬೆಂಗಳೂರಿಂದ ಬೆಳಗಾವಿವರೆಗೂ ರ್ಯಾಲಿ ಯಾಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಪ್ರಗತಿಪರ ಚಿಂತಕರು, ರೈತ ಮುಖಂಡರು, ಮಹಿಳಾ ಮುಖಂಡರುಗಳು, ಮಹಿಳಾ ಸಂಘಟನೆ, ರೈತ ಸಂಘಟನೆ, ದಲಿತ ಸಂಘಟನೆಗಳು, ಪ್ರಗತಿಪರರು ಎಲ್ಲರೂ ಒಟ್ಟಾಗಿ ಬಂದು ಕನ್ನಡ ಪರ ಹೋರಾಟಗಾರರು ಮತ್ತು ಐಟಿಬಿಟಿ, ಮೊದಲನೇದಾಗಿ ಐಟಿಬಿಟಿ ಅವರು ಇಲ್ಲಿ ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ. ದಯಮಾಡಿ ನಿಮಗೆ ನೀರು, ಗಾಳಿ, ಬೆಳಕು, ಸ್ವಚ್ಛತೆಯಿಂದ ಇರಬೇಕಂತಂದ್ರೆ ನೀವೆಲ್ಲ ಇಂಥ ಹೋರಾಟಗಳಿಗೆ ಕೈ ಜೋಡಿಸಬೇಕಾದ್ದು ಐಟಿಬಿಟಿ ಅವರ ಕಂಪನಿ ಕೆಲಸ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ನಾವೇನಂತ ಹೇಳಿದ್ರೆ ಮನವಿ ಮಾಡ್ತಾ ಇದೀವಿ ಪ್ರತಿಯೊಬ್ಬರಿಗೂ, ಪ್ರತಿ ಹಂತದಲ್ಲೂ ಎಲ್ಲಾ ವರ್ಗದ ಜನಗಳನ್ನ ಭೇಟಿ ಮಾಡಿ, ಸಭೆಗಳನ್ನ ಮಾಡಿ, ಹೋರಾಟಗಳನ್ನ ಮಾಡಿ ಎಲ್ಲರ ಗಮನ ಸೆಳೆದು ಐತಿಹಾಸಿಕವಾದಂತಹ ಬಂದ್ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಇಲ್ಲಿ ನಾಗೇಂದ್ರ ಬಾಬು ಗಮನಿಸಬೇಕಾಗಿರೋದು, ಕರ್ನಾಟಕ ಕನ್ನಡ ಅನ್ನೋದು ಕೇವಲ ಒಂದು ದಿನದ ಬಂದ್ಗೆ ಸೀಮಿತಗೊಳಿಸೋದಕ್ಕಾಗೋದಿಲ್ಲ. ಬದಲಾಗಿ ಇದು ನಿರಂತರವಾದ ಹೋರಾಟ ಆಗಿರಬೇಕು. ಒಂದು ದಿನದ ಬಂದು ಸಾಕಾರವಾಗೋದಕ್ಕೆ ಈಗಿರುವಂತ ಸಾವಿರಾರು ಲಕ್ಷಾಂತರ ಜನರು ಒಗ್ಗೂಡಬೇಕು. ಆ ಎಲ್ಲ ಜನರಿಗೂ ಕೂಡ ನಮ್ಮ ಕನ್ನಡ ನಾಡಿನ ಮಹತ್ವ ಗೊತ್ತಾಗಬೇಕು, ನಮ್ಮ ಸಮಸ್ಯೆ ಗೊತ್ತಾಗಬೇಕು ಅನ್ನೋ ನಿಟ್ಟಿನಲ್ಲಿ 3ನೇ ತಾರೀಕು, 5ನೇ ತಾರೀಕು, 7ನೇ ತಾರೀಕು ಹೀಗೆ ಒಂದೊಂದು 2 ದಿನ ಗ್ಯಾಪ್ ಕೊಟ್ಟು ಅನೇಕ ಪ್ರಾಂತ್ಯಗಳಲ್ಲಿ, ಅನೇಕ ಭಾಗಗಳಲ್ಲಿ ವಿವಿಧ ರೀತಿಯಲ್ಲಿ ಜನರನ್ನ ಒಗ್ಗೂಡಿಸುವಂತಹ ಪ್ರಯತ್ನವನ್ನ ಕನ್ನಡ ಪರ ಸಂಘಟನೆಗಳು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಮಾಡ್ತಿರೋದ್ರಿಂದ ಈ 2 ಪ್ಲಾನ್ಗಳ ಮೊದಲನೇದಾಗಿ ಟೋಲ್ನ 1 ದಿನದ ಮಟ್ಟಿಗೆ ಬಂದ್ ಮಾಡುವಂತದ್ದಿರಬಹುದು, ಅನೇಕ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿರುವಂತದ್ದಿರಬಹುದು. ಈ ರೀತಿ ಪ್ರತಿಯೊಂದು ಭಾಗಕ್ಕೂ ಹೋಗಿ ಜನರನ್ನ ಒಗ್ಗೂಡಿಸಿ, ಅರಿವು ಮೂಡಿಸಿ ಮಾರ್ಚ್ 22ರ ಬಂದನ್ನ ಯಶಸ್ವಿಗೊಳಿಸುವಂತ ಪ್ರಯತ್ನದ ಸಾಕಾರವಾಗಿ ಈ ಒಂದು ಅನೇಕ ದಿನಗಳ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿರುವಂತದ್ದು. ನಾಗೇಂದ್ರ ಬಾಬು, ಅಭಿಷೇಕ್ ಹಾಗೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಅಭಿಷೇಕ್, ಹಾಗೆ ಫ್ರೀಡಂ ಪಾರ್ಕ್ ಬಳಿಯಿಂದ ನಿಕೇಶ್, ನ್ಯೂಸ್ ಡೆಸ್ಕ್ ನಿಂದ ಶ್ರೀಪಾದ್ ಪಾಟೀಲ್, ಮತ್ತೊಬ್ಬ ನನ್ನ ಸಹೋದರಿ ವೀರೇಶ್ ಕೂಡ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಅಭಿಷೇಕ್ ಬಳಿ ಹೋಗ್ತೀನಿ. ಅಭಿಷೇಕ್, ವಾಟಾಳ್ ನಾಗರಾಜ್ ಅವರನ್ನ ಮಾತಾಡ್ತಾ ಇದ್ರಿ, ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಮಾಡ್ತಾ ಇದ್ರಿ. ಸಾಲು ಸಾಲು ಪ್ರತಿಭಟನೆಗಳಿಗೆ ಈಗ ಕರೆ ಕೊಡಲಾಗಿದೆ. ಮೇನ್ ಆಗಿ 22ನೇ ತಾರೀಕು ಕರ್ನಾಟಕ ಬಂದ್ ಬಗ್ಗೆ ಯಾವ ರೀತಿಯಾಗಿ ಬಂದ್ ಇರುತ್ತೆ ಅವತ್ತು, ಜೊತೆಗೆ ಈಗ ರಾಜಭವನ ಚಲೋ ಬಗ್ಗೆ ಒಂದು ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದ್ದಾರೆ. ಈ ಎರಡು ಬಗ್ಗೆ ಮಾಹಿತಿಯನ್ನ ಕೊಡೋದಾದ್ರೆ ಅಭಿಷೇಕ್.
ನಾಗೇಂದ್ರ ಬಾಬು, ಮೊದಲನೇದಾಗಿ 22ನೇ ತಾರೀಕಿನ ಅಖಂಡ ಕರ್ನಾಟಕ ಬಂದು ಯಶಸ್ವಿ ಆಗೋದಕ್ಕೆ ಒಂದಿಷ್ಟು ಪೂರ್ವ ತಯಾರಿಯನ್ನ ಈಗ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕನ್ನಡ ಪರ ಸಂಘಟನೆಗಳು ಮಾಡಿಕೊಂಡಿರೋದು. ಮೊದಲನೇದಾಗಿ 3ನೇ ತಾರೀಕು ರಾಜಭವನ ಚಲೋ. ಯಾಕೆ ಈ ಒಂದು ಬಂಧನ ಮಾಡ್ತಾ ಇದೀವಿ ಅಂತ ರಾಜಭವನದ ರಾಜ್ಯಪಾಲರ ಕಿವಿ ಮುಟ್ಟಿಸುವಂತ ಪ್ರಯತ್ನವನ್ನ ಈ ಸಂಘಟನೆಗಳು ಮಾಡ್ತಿರುವಂತದ್ದು. ಇವತ್ತು ಸುಮಾರು 190ಕ್ಕೂ ಹೆಚ್ಚು ಸಂಘಟನೆಗಳು ಇಲ್ಲಿ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ತೀರ್ಮಾನ ತಗೊಂಡಿರುವಂತದ್ದು. ಇದ್ರ ಜೊತೆಗೆ 7ನೇ ತಾರೀಕು ಬೆಳಗಾವಿ ಚಲೋವನ್ನ ಮಾಡ್ತೀವಿ ಅಂತ ಹೇಳಿರುವಂತದ್ದು. ಯಾಕೆ ಈ ಚಲೋಗಳನ್ನ ಮಾಡ್ತಿದ್ದಾರೆ? ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ, ಅನೇಕ ಭಾಗದಲ್ಲಿ ಕನ್ನಡಿಗರನ್ನ ಎಬ್ಬರಿಸ್ತಾ ಇದ್ದಾರೆ. ಯಾಕೆ ಅಂತ ನಾನು ಗಿರೀಶ್ ಗೌಡ್ರನ್ನ ಕೇಳ್ತೀನಿ. ಒಂದು ಸಾರಿ ಒಂದು ಬಂಧನ ಇಷ್ಟವರೆಗೂ ಮಾಡ್ಕೊಂಡ್ ಬರ್ತಾ ಇದ್ರಿ, ಆದ್ರೆ ಮೊದಲನೇ ಬಾರಿಗೆ 3 ದಿನ 2 ದಿನ ಗ್ಯಾಪ್ ಕೊಟ್ಟು ಪ್ರತಿಯೊಂದು ಜಾಗದಲ್ಲೂ ಕೂಡ ಬೇರೆ ಬೇರೆ ಪ್ಲಾನ್ಗಳನ್ನು ಮಾಡ್ಕೊಂಡಿದ್ದೀರಾ. ಯಶಸ್ವಿ ಆಗಬೇಕು ಬಂದಂತನ ಅಥವಾ ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಇದನ್ನ ದೊಡ್ಡ ಹೋರಾಟ ಮಾಡಬೇಕು ಅಂತನ? ಮೊದಲನೇದಾಗಿ ಏನಪ್ಪಾ ಅಂತ ಹೇಳ್ಬೇಕಂತ ತಮ್ಮ ಮಾಧ್ಯಮದ ಮುಖಾಂತರ ಭಾಷಾವಾರು ಪ್ರಾಂತ್ಯ ಆದ್ಮೇಲೆ ರಾಜ್ಯಗಳ ವಿಂಗಡಣೆ ಆಯ್ತಲ್ವಾ? ರಾಜ್ಯ ವಿಂಗಡಣೆ ಆದ್ಮೇಲೆ ಈ ನಮ್ಮ ಕರ್ನಾಟಕದಿಂದ ಬೇರೆ ಯಾರು ಕನ್ನಡಿಗರು ಹೋಗಿ ಬೇರೆ ರಾಜ್ಯಗಳಲ್ಲಿ ಹೋಗಿ ಭಾಷೆ ವಿಚಾರವಾಗಿ ಜಗಳ ಮಾಡೋದು, ತರಲೆ ಮಾಡೋದು ಯಾವುದು ಮಾಡ್ತಾ ಇಲ್ಲ. ನೀವು ತಮಿಳುನಾಡು ತಗೋಬಹುದು, ಗೋವಾ ತಗೋಬಹುದು, ಅಥವಾ ಮಹಾರಾಷ್ಟ್ರ ತಗೋಬಹುದು, ತೆಲಂಗಾಣ ತಗೊಳ್ಳಿ. ಪ್ರತಿಯೊಬ್ಬರು ನಮಗೆ ಸುತ್ತಮುತ್ತ ಇರತಕ್ಕಂಥವ್ರು ಎಲ್ಲರೂ ಕನ್ನಡಿಗರಿಗೆ ದೌರ್ಜನ್ಯ ಮಾಡ್ತಾ ಇದ್ರೆ ವಿನ ಯಾರು ಸಹ ನಮ್ಮ ಜೊತೆ ಸಹಬಾಳ್ವೆಯಿಂದ ನಡ್ಕೊಂಡು ಹೋಗ್ತಾ ಇಲ್ಲ. ಸೊ ನಾನೇನಪ್ಪ ಹೇಳೋದು ಅಂತಂದ್ರೆ, ಈ ಒಂದು ಪ್ರತಿಭಟನೆಯನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡಕ್ಕೂ ಗಮನಕ್ಕೆ ಬರಬೇಕು. ಇದನ್ನ ಯಾರಾದರೂ ಇದನ್ನ ಅಂತ್ಯ ಮಾಡಬೇಕು. ಏನೋ ಪದೇ ಪದೇ ಇವರು ನವೆಂಬರ್ 1ನೇ ತಾರೀಕು ಬಂದ್ರೆ ಕನ್ನಡ ದಿನಾಚರಣೆ ಮಾಡಕ್ ಬರ್ತಾರೆ, ಮತ್ತೆ ಅಲ್ಲಿ ಬಂದು ಗಡಿನಲ್ಲಿ ಬಂದು ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಹೊಡೆದಾಕ್ತಾರೆ, ಕಿತ್ತೂರಾಣಿ ಚೆನ್ನಮ್ಮನ ಪ್ರತಿಮೆ ಹೊಡೆದಾಕ್ತಾರೆ MESನವರು. ಮತ್ತೆ ಅದ್ರ ಒಟ್ಟಿಗೆ ಇವರು ಮಾದಾಯಿ ಕಾಮಗಾರಿ ಮಾಡೋದಕ್ಕೆ ಅಡಚಣೆ ಮಾಡೋದಕ್ಕೆ ಗೋವಾದವರು ಇದ್ದಾರೆ. ಅಲ್ಲಿಗೆ ರೈತರು, ಕನ್ನಡ ಪರ ಸಂಘಟನೆಗಳು, ರಾಜ್ಯದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಇದು ಅರ್ಥ ಆಗಬೇಕು, ಎಲ್ಲರೂ ಒಟ್ಟಿಗೆ ಆಗಬೇಕು. ಯಾಕೆ ಒಂದು ಹಂತವಾಗಿ ಒಂದು ತಮಿಳುನಾಡು ಗಡಿ ಬಂದು ಮತ್ತು ಹೊಸಕೋಟೆ ಗಡಿ ಬಂದು ರಾಜಭವನ ಮತ್ತಿಗೆ ಬೆಂಗಳೂರಿಂದ ಮೈಸೂರಿಗೂ ರ್ಯಾಲಿ, ಮತ್ತೆ ಬೆಂಗಳೂರಿಂದ ಬೆಳಗಾವಿವರೆಗೂ ರ್ಯಾಲಿ ಯಾಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಪ್ರಗತಿಪರ ಚಿಂತಕರು, ರೈತ ಮುಖಂಡರು, ಮಹಿಳಾ ಮುಖಂಡರುಗಳು, ಮಹಿಳಾ ಸಂಘಟನೆ, ರೈತ ಸಂಘಟನೆ, ದಲಿತ ಸಂಘಟನೆಗಳು, ಪ್ರಗತಿಪರರು ಎಲ್ಲರೂ ಒಟ್ಟಾಗಿ ಬಂದು ಕನ್ನಡ ಪರ ಹೋರಾಟಗಾರರು ಮತ್ತು ITBT, ಮೊದಲನೇದಾಗಿ ITBT ಅವರು ಇಲ್ಲಿ ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ. ದಯಮಾಡಿ ನಿಮಗೆ ನೀರು, ಗಾಳಿ, ಬೆಳಕು, ಸ್ವಚ್ಛತೆಯಿಂದ ಇರಬೇಕಂತಂದ್ರೆ ನೀವೆಲ್ಲ ಇಂಥ ಹೋರಾಟಗಳಿಗೆ ಕೈ ಜೋಡಿಸಬೇಕಾದ್ದು ITBT ಅವರ ಕಂಪನಿ ಕೆಲಸ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ನಾವೇನಂತ ಹೇಳಿದ್ರೆ ಮನವಿ ಮಾಡ್ತಾ ಇದೀವಿ ಪ್ರತಿಯೊಬ್ಬರಿಗೂ, ಪ್ರತಿ ಹಂತದಲ್ಲೂ ಎಲ್ಲಾ ವರ್ಗದ ಜನಗಳನ್ನ ಭೇಟಿ ಮಾಡಿ, ಸಭೆಗಳನ್ನ ಮಾಡಿ, ಹೋರಾಟಗಳನ್ನ ಮಾಡಿ ಎಲ್ಲರ ಗಮನ ಸೆಳೆದು ಐತಿಹಾಸಿಕವಾದಂತ ಬಂದ್ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಇಲ್ಲಿ ನಾಗೇಂದ್ರ ಬಾಬು ಗಮನಿಸಬೇಕಾಗಿರೋದು, ಕರ್ನಾಟಕ ಕನ್ನಡ ಅನ್ನೋದು ಕೇವಲ ಒಂದು ದಿನದ ಬಂದ್ಗೆ ಸೀಮಿತಗೊಳಿಸೋದಕ್ಕಾಗೋದಿಲ್ಲ. ಬದಲಾಗಿ ಇದು ನಿರಂತರವಾದ ಹೋರಾಟ ಆಗಿರಬೇಕು. ಒಂದು ದಿನದ ಬಂದು ಸಾಕಾರವಾಗೋದಕ್ಕೆ ಈಗಿರುವಂತ ಸಾವಿರಾರು ಲಕ್ಷಾಂತರ ಜನರು ಒಗ್ಗೂಡಬೇಕು. ಆ ಎಲ್ಲ ಜನರಿಗೂ ಕೂಡ ನಮ್ಮ ಕನ್ನಡ ನಾಡಿನ ಮಹತ್ವ ಗೊತ್ತಾಗಬೇಕು, ನಮ್ಮ ಸಮಸ್ಯೆ ಗೊತ್ತಾಗಬೇಕು ಅನ್ನೋ ನಿಟ್ಟಿನಲ್ಲಿ 3ನೇ ತಾರೀಕು, 5ನೇ ತಾರೀಕು, 7ನೇ ತಾರೀಕು ಹೀಗೆ ಒಂದೊಂದು 2 ದಿನ ಗ್ಯಾಪ್ ಕೊಟ್ಟು ಅನೇಕ ಪ್ರಾಂತ್ಯಗಳಲ್ಲಿ, ಅನೇಕ ಭಾಗಗಳಲ್ಲಿ ವಿವಿಧ ರೀತಿಯಲ್ಲಿ ಜನರನ್ನ ಒಗ್ಗೂಡಿಸುವಂತಹ ಪ್ರಯತ್ನವನ್ನ ಕನ್ನಡ ಪರ ಸಂಘಟನೆಗಳು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಮಾಡ್ತಿರೋದ್ರಿಂದ ಈ 2 ಪ್ಲಾನ್ಗಳ ಮೊದಲನೇದಾಗಿ ಟೋಲ್ನ ಒಂದು ದಿನದ ಮಟ್ಟಿಗೆ ಬಂದ್ ಮಾಡುವಂತದ್ದಿರಬಹುದು, ಅನೇಕ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿರುವಂತದ್ದು ಇರಬಹುದು. ಈ ರೀತಿ ಪ್ರತಿಯೊಂದು ಭಾಗಕ್ಕೂ ಹೋಗಿ ಜನರನ್ನ ಒಗ್ಗೂಡಿಸಿ, ಅರಿವು ಮೂಡಿಸಿ ಮಾರ್ಚ್ 22ರ ಬಂದನ್ನ ಯಶಸ್ವಿಗೊಳಿಸುವಂತ ಪ್ರಯತ್ನದ ಸಾಕಾರವಾಗಿ ಈ ಒಂದು ಅನೇಕ ದಿನಗಳ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿರುವಂತದ್ದು. ನಾಗೇಂದ್ರ ಬಾಬು, ಅಭಿಷೇಕ್ ಹಾಗೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಅಭಿಷೇಕ್, ಹಾಗೆ ಫ್ರೀಡಂ ಪಾರ್ಕ್ ಬಳಿಯಿಂದ ನಿಕೇಶ್, ನ್ಯೂಸ್ ಡೆಸ್ಕ್ ನಿಂದ ಶ್ರೀಪಾದ್ ಪಾಟೀಲ್, ಮತ್ತೊಬ್ಬ ನನ್ನ ಸಹೋದರಿ ವೀರೇಶ್ ಕೂಡ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಅಭಿಷೇಕ್ ಬಳಿ ಹೋಗ್ತೀನಿ. ಅಭಿಷೇಕ್, ವಾಟಾಳ್ ನಾಗರಾಜ್ ಅವರನ್ನ ಮಾತಾಡ್ತಾ ಇದ್ರಿ, ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಮಾಡ್ತಾ ಇದ್ರಿ. ಸಾಲು ಪ್ರತಿಭಟನೆಗಳಿಗೆ ಈಗ ಕರೆ ಕೊಡಲಾಗಿದೆ. ಮೇನ್ ಆಗಿ 22ನೇ ತಾರೀಕು ಕರ್ನಾಟಕ ಬಂದ್ ಬಗ್ಗೆ ಯಾವ ರೀತಿಯಾಗಿ ಬಂದ್ ಇರುತ್ತೆ ಅವತ್ತು, ಜೊತೆಗೆ ಈಗ ರಾಜಭವನ ಚಲೋ ಬಗ್ಗೆ ಒಂದು ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದ್ದಾರೆ. ಈ 2 ಬಗ್ಗೆ ಮಾಹಿತಿಯನ್ನ ಕೊಡೋದಾದ್ರೆ ಅಭಿಷೇಕ್. ನಾಗೇಂದ್ರ ಬಾಬು, ಮೊದಲನೇದಾಗಿ 22ನೇ ತಾರೀಕು